ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಸಾಕಷ್ಟು ಜನ ನೀವು ಕೇಳ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರಾ. ಮತ್ತೆ ಎಷ್ಟು ಜನಕ್ಕೆ ಒಂದು ಡೌಟು, ಭಯ ಕೂಡ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಇವಾಗ ಶಕ್ತಿ ಯೋಜನೆ ನಿಲ್ಲಿಸೋವಂಥ ಪರಿಸ್ಥಿತಿ ಹಂತಕ್ಕೆ ಬಂದಿದೆ. ಯಾಕೆಂದರೆ ಸಾರಿಗೆ ಇಲಾಖೆಗೆ ಸರ್ಕಾರದವರು ಇನ್ನೂ ಹಣನ ಬಿಡುಗಡೆ ಮಾಡಿಲ್ಲ, ಸಾವಿರಾರು ಕೋಟಿನ ಇನ್ನೂ ಬಾಕಿ ಇಟ್ಕೊಂಡಿದ್ದಾರೆ. ಇದರಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಬರಲ್ಲ ಡೌಟು, ಕನ್ಫ್ಯೂಷನ್ ಕೂಡ ಇದ್ದೀರಾ. ಮತ್ತು ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ನಿಮ್ಮ ಖಾತೆಗೆ ಯಾವಾಗ ಬಂದು ಜಮೆ ಆಗುತ್ತೆ, ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಸರ್ಕಾರದ ಕಡೆಯಿಂದ ಏನು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಬೇಕಂದ್ರೆ ವಿಡಿಯೋನ ಮಧ್ಯೆ ಓಡಿಸ್ತಾನೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ನಿಮ್ಗೆ ಕೊಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಇಂದ ಏನಾಗುತ್ತೆ ಅಂದರೆ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನ್ಯೂಸ್ ಎಲ್ಲ ಕಡೆ ನೀವು ನೋಡ್ತಾ ಇರಾ, ಒಂದೇ ನ್ಯೂಸ್ ಓಡಾಡ್ತಿರೋದು ಎಲ್ಲ ಕಡೆ, ಶಕ್ತಿ ಯೋಜನೆ ಸ್ಟಾಪ್ ಆಗುತ್ತೆ ಅಂತ ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಸರ್ಕಾರದಿಂದ ನೋಟಿಫಿಕೇಶನ್ ಬಂದಿಲ್ಲ. ಆದರೆ ನ್ಯೂಸ್ ಚಾನಲ್ಸ್ ಅಲ್ಲಿ ಈ ರೀತಿ ನ್ಯೂಸ್ಗಳನ್ನ ಅರಿಬಿಡ್ತಾ ಇರ. ಏನಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂದರೆ, ಸಾರಿಗೆ ಇಲಾಖೆಗೆ ಇವರು ಸಾವಿರಾರು ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ. ಶಕ್ತಿ ಯೋಜನೆ ಅಡಿಯಲ್ಲಿ ಇವರು ಫ್ರೀಯಾಗಿ ಟಿಕೆಟ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ, ಟಿಕೆಟ್ ಫ್ರೀಯಾಗಿ ಕೊಟ್ಟಾದ್ಮೇಲೆ ಆ ಒಂದು ಟಿಕೆಟ್ಗೆ ಏನು ಪ್ರೈಸ್ ಇರುತ್ತಲ್ಲ ಅದನ್ನ ಸರ್ಕಾರದವರು ಸಾರಿಗೆ ಇಲಾಖೆಗೆ ಕಟ್ಕೊಡ್ಬೇಕಾಗುತ್ತೆ. ಅವರಲ್ಲಿ ಕಟ್ಕೊಟ್ರೆ ಇಲ್ಲಿ ಸಿಬ್ಬಂದಿ ಏನಿರ್ತಾರಲ್ಲ ಅವ್ರಿಗೆ ಸಂಬಳ ಕೊಡೋಕ್ಕಾಗೋದು, ಮತ್ತು ಗಾಡಿಗಳನ್ನ ರಿಪೇರಿ ಮಾಡ್ಸೋಕ್ಕಾಗೋದು, ನಿಮಗೆ ಒಳ್ಳೆ ಸರ್ವಿಸ್ ಕೊಡೋಕ್ಕಾಗೋದು. ಆದರೆ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ಒಂದು ಹಣನ ಬಿಡುಗಡೆ ಮಾಡ್ದೇನೆ ಆಟ ಆಡಿಸ್ತಾ ಇರೋ ಅವ್ರಿಗೆ. ಅದರಿಂದ ಏನು ಮಾಡಿದ್ದಾರೆ ಅಂದರೆ, ಈ ರೀತಿ ಒಂದು ಧರಣಿ ಕೂರ್ತೀವಿ ಅಂತಲೂ ಕೂಡ ಹೇಳಿದರೆ 30ನೇ ತಾರೀಕು ಡೆಡ್ ಲೈನ್ ಕೊಟ್ಟಿದ್ದಾರೆ. 30ನೇ ತಾರೀಕು ಆದಮೇಲೆ ನಮಗೆ ಗೊತ್ತಾಗುತ್ತೆ ಇವಾಗ ಶಕ್ತಿ ಯೋಜನೆ ಏನಾಗುತ್ತೆ ಅನ್ನೋದು. ಅದು ಬಂದಮೇಲೆ ನಿಮ್ಗೆ ಏನಾದರೂ ಅಪ್ಡೇಟ್ ಬೇಕಂದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ರೆಸ್ಪಾನ್ಸ್ ತೋರಿಸಿ. ನಿಮಗೆ ಡೆಫಿನೆಟ್ಲಿ ಅದ್ರ ಬಗ್ಗೆ ಏನೋ ಮಾಹಿತಿ ಬರುತ್ತೆ ನಿಮಗೆ ಶೇರ್ ಮಾಡ್ತೀನಿ ನಮ್ಮ ಚಾನಲಲ್ಲಿ. ಇವಾಗ ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬರೋಣ. ಈ ಒಂದು ಶಕ್ತಿ ಯೋಜನೆ ಈ ರೀತಿ ಎಲ್ಲ ಆಗೋ ಚಾನ್ಸಸ್ ಇದೆಯಲ್ಲ, ಇದರಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಏನಾದರೂ ನಿಲ್ಲಿಸ್ಬಿಡ್ತಾರ? ಆದರೆ ಸಾಕಷ್ಟು ಜನಕ್ಕೆ ಒಂದು ಭಯ ಇದೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮೊದಲಿಂದನೂ ಕೂಡ ಹೇಳ್ತಾ ಬರ್ತಿದೆ, ನಾವು ಯಾವುದೇ ಕಾರಣಕ್ಕೂ ಕೂಡ 5 ಗ್ಯಾರಂಟಿಗಳನ್ನ ಕೂಡ ನಿಲ್ಲಿಸಲ್ಲ, 5 ಗ್ಯಾರಂಟಿಗಳನ್ನೂ ಕೂಡ 5 ವರ್ಷನೂ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನೀವೇನು ಕೂಡ ಭಯ ಪಡೋ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ 5 ವರ್ಷ ಆದಮೇಲೆ ನಿಮಗೆ ಎಲೆಕ್ಷನ್ ಬಂದೇ ಬರುತ್ತೆ. ಆವಾಗ ಇವರೇನಾದರೂ ಮಧ್ಯ ನಿಲ್ಲಿಸ್ತು ಅಂದರೆ ನೀವು ಡೆಫಿನೆಟ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಹಾಕಲ್ಲ. ಅದು ಅವ್ರಿಗೂ ಕೂಡ ನೆನಪಿರುತ್ತೆ, ಈ ರೀತಿ ಮಾಡಬಾರ್ದು, ಜನರಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಅಂತ. ಅದಕ್ಕೋಸ್ಕರ 5 ವರ್ಷನೂ ಕೂಡ ಬರೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಏನಾದರೂ ಕಂಡೀಷನ್ಗಳನ್ನ ಹಾಕೋ ಸಾಧ್ಯತೆ ಬರ್ಬೋದು ಮುಂದಿನ ವರ್ಷಗಳಲ್ಲಿ, ನಾವು ಕಾಯ್ದು ನೋಡಬೇಕಾಗುತ್ತೆ. ಮತ್ತು ಇಲ್ಲಿ ನೀವೆಲ್ಲರೂ ಕೂಡ ಕೇಳ್ತಾ ಇರೋದು ಇವಾಗ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ. ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮ್ಗೆಲ್ಲರಿಗೂ ಕೂಡ 15ನೇ ಕಂತುವರೆಗೂ ಕೂಡ ಹಣ ಬಂದಿದೆ. ಆಲ್ಮೋಸ್ಟ್ 99% ನೀವೆಲ್ಲರೂ ಕೂಡ 15ನೇ ಕಂತು ಹಣ ಪಡ್ಕೊಂಡಿರ್ತೀನಿ, 1% ಬಂದಿರಲ್ಲ. ನಿಮಗೆ 16ನೇ ಕಂತು ಹಣ ಜೊತೆ ಬರ್ಬೋದು, ವೆಯ್ಟ್ ಮಾಡಿ. ಇಲ್ಲಿ ನಮ್ಮ ಚಾನಲ್ ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರೋದ್ರೆ ನಿಮ್ಗೆ ಆಗಲೇ ಒಂದು ಅಪ್ಡೇಟ್ನು ಕೂಡ ಕೊಟ್ಟಿದೆ 16ನೇ ಕಂತು ಹಣದ ಬಗ್ಗೆ. ಈ ತಿಂಗಳು ಅಂದರೆ ಡಿಸೆಂಬರಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಬರಲ್ಲ ಅಂತ. ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ಸ್ ಏನಪ್ಪ ಇದೆ ಅಂದರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣನ ನಾವು ಒಂದು ಜನವರಿ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ಒಂದು ಬಿಡುಗಡೆನ ಮಾಡ್ತೀವಿ. 10ನೇ ತಾರೀಕು ಒಳಗಡೆ ಜನರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಜಮೆ ಆಗುತ್ತೆ ಅಂತ ಹೇಳಿದರೆ, ಜನವರಿ 1ನೇ ತಾರೀಕಿಗೆ ಕೊಟ್ಟಿರೋ ನೀವು ಒಂದು ನ್ಯೂ ಇಯರ್ ಪಾರ್ಟಿನಾದರೂ ಮಾಡ್ಬೋದಾಗಿತ್ತು. ಆದರೆ 10ನೇ ತಾರೀಕು ಒಳಗಡೆ ಬರ್ತಿದೆ. ಮತ್ತು ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಪಡಿತಾರವರಿಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.